ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಮಿತ್ರತ್ವ ಇದು ಶಾಶ್ವತವಾದಂಥ ಒಂದು ಸಂಬಂಧ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ರಾಜಕಾರಣವನ್ನು ನೋಡಿದ್ದೀರಿ. ಇಲ್ಲಿವರೆಗೂ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಒಂದು ಸ್ಪಷ್ಟವಾದಂಥ ನಿಲುವಿರುತ್ತೆ. ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತು ನಮ್ಮ ಮಿತ್ರ ಪಕ್ಷ ಒಟ್ಟಾಗೇನಿದ್ದೇವೆ, ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರಲಿ ನಾವು ಒಟ್ಟಾಗಿ ಹೋಗ್ತೇವೆ. ನಾನು ಜನತೆ ಬಗ್ಗೆ ಸೋಂಬೇರಿ ಅಂತಕ್ಕಂಥ ಹೇಳಿಕೆಗೆ ನಾನು ಅದಕ್ಕೆ ಸಮಜಾಯಿಷಿ ಕೊಡಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ದಟ್ ಈಸ್ ನನ್ನ ಪ್ರಕಾರ ದಟ್ಸ್ ನಾಟ್ ಎ ರೈಟ್ ಸ್ಟೇಟ್ಮೆಂಟ್. ಇಲ್ಲಿ ಸೋಂಬೇರಿಗಳನ್ನಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೇವೆ. ಎಲ್ರಿಗೂ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ತಕ್ಕಂಥ ಸರ್ಕಾರಗಳು ಬರಬೇಕಾಗಿದೆ ನಮ್ಮ ರಾಜ್ಯದಲ್ಲಿ. ಆದರೆ ವಿಪರ್ಯಾಸ ಇವತ್ತೇನಾಗಿದ್ದಿದೆ ದುರದೃಷ್ಟಕರ. ಕೇವಲ ಚುನಾವಣೆ ಗಿಮಿಕ್ಗೋಸ್ಕರ ಗ್ಯಾರಂಟಿಗಳು ಅಂತ ಒಂದು ಕಡೆ ಹಿಮಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದು ಕಡೆ ತೆಲಂಗಾಣ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದು ಕಡೆ ಕರ್ನಾಟಕದಲ್ಲೂ ಘೋಷಣೆ ಮಾಡಿದ್ದಾರೆ. ಮೂರು ಕಡೆ ಇವತ್ತು ಕಾಂಗ್ರೆಸ್ನವರು ಆಡಳಿತ ಮಾಡ್ತಾ ಇದ್ದಾರೆ. ಒಂದು ಕಡೆ ಹಿಮಾಚಲ ಪ್ರದೇಶ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ, ತೆಲಂಗಾಣ ಆನೆ ವರ್ಜ್ ಆಫ್ ಆರ್ಥಿಕ ಸುನಾಮಿ, ಇನ್ನು ಕರ್ನಾಟಕ ಇನ್ನೂ ಪಾಪ ಇವ್ರು ಎಷ್ಟೇ ಮುಚ್ಚಿಟ್ಟರು ಕೂಡ ನಮ್ಮ ರಾಜ್ಯ ಸಂಪದ್ಭರಿತವಾದಂಥ ನಾಡೆ, ಸತ್ಯ ಒಪ್ಕೊಳ್ಳೋಣ. ಆದರೆ 55,000 ಕೋಟಿ ಇವತ್ತು ಪ್ರತಿ ವರ್ಷ ಈ ಗ್ಯಾರಂಟಿಗೆ ಇವರು ಹೊಂದಿಸ್ಬೇಕಾಗ್ತದಲ್ಲ ದುಡ್ಡು. ಇಲ್ಲಿವರೆಗೂ ಹೊಂದಿಸ್ಲಿಕ್ಕಾಗಿದೆಯಾ? ಅದೇನು ದೊಡ್ಡ ವಿಚಾರ ಅಲ್ಲ ನೋಡಿ. ಇವತ್ತು ಗ್ಯಾರಂಟಿ ಕೊಡ್ತಕ್ಕಂಥದ್ದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಯಾಕೆಂದರೆ ಕೆಲವೊಂದಷ್ಟು ಸಮುದಾಯ, ಒಂದು ವರ್ಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಅವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ರೆ ಏನು ಸರ್ಕಾರದ ಗಂಟೆಯನ್ನು ಕಳ್ಕೊಳ್ಳೋದಿಲ್ಲ. ಆದರೆ ಗ್ಯಾರಂಟಿ ಕೊಡಬೇಕು, 55,000 ಕೋಟಿ ಇವತ್ತು ಹಣ ಹೊಂದಿಸ್ಬೇಕು ವರ್ಷಕ್ಕೆ ಅಂದರೆ ಅದು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಯಾವ ರೀತಿ ಗಮನ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಆಗಬೇಕಾದ್ರೆ ಇವತ್ತು ವೆಂಕಟಶಿವರೆಡ್ಡಿ ಅವರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು, ಇವತ್ತು ವಸತಿ ಯೋಜನೆ ಅಡಿ ಏನಾಗಿದೆ, ಎಷ್ಟು ಜನಕ್ಕೆ ವಸತಿ ಸಿಕ್ಕಿದೆ, ಸಂಬಂಧಪಟ್ಟಂಥ ಮಂತ್ರಿಗಳು ಯಾವ ರೀತಿ ಅಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ಇಟ್ಕೊಂಡು, ಮಿಡ್ಲ್ ಮ್ಯಾನ್ಗಳನ್ನ ಇಟ್ಕೊಂಡು ಪರ್ಸೆಂಟೇಜ್ ರಾಜಕಾರಣ ಮಾಡ್ಕೊಂಡು ಹೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನತಾದಳ ಪಕ್ಷದವರು ಹೇಳ್ತಾ ಇಲ್ಲ, BJP ಅವರು ಹೇಳ್ತಾ ಇಲ್ಲ. BR ಪಾಟೀಲರು, ಕಾಗೇರವರು, ಮೊಳಕಾಲ್ಮೂರು ಶಾಸಕರು ಕಾಂಗ್ರೆಸ್ನ ಅವರು ಹೇಳ್ತಾ ಇದ್ದಾರೆ, ಅಸಹಾಯಕತೆ ಹೊರಗಾಗ್ತಾ ಇದ್ದಾರೆ. ಜನ ನಮ್ಗೆ ಓಟಾಗಿ ಗೆಲ್ಸವ್ರೆ. 10 ಕೋಟಿ ರೂಪಾಯಿ ನಾವು ಇವತ್ತು ಅನುದಾನ ತಗೊಂಡೋಗಿ ಒಂದು ರಸ್ತೆ ಅಭಿವೃದ್ಧಿಗೆ ಇಡೋಕ್ಕಾಗ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಚರಂಡಿ ವ್ಯವಸ್ಥೆ ಮಾಡ್ಸೋಕ್ಕಾಗ್ತಾ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಜನ ಮುಂದೆ ನಾವು ಮತ ಹಾಕಿರ್ತಾರೆ, ಜನ ಮತ್ತೆ ನಾವು ಹೋಗ್ಬಿಟ್ಟು ಚುನಾವಣೆ ಫೇಸ್ ಮಾಡಬೇಕಲ್ಲ, ನಾವು ಹೆಂಗೆ ಫೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಾರೆ ಪಾಪ ಕಾಂಗ್ರೆಸ್ನ. ಯಾವ್ದು ಯಾರು ಹೇಳಿದ್ರು ಅವ್ರನ್ನ ಪಕ್ಷಾಂತರಿ ಅಂತ? ಇಲ್ಲಿ ನೋಡಿದ್ರ ಹಿಂದೆಗಡೆ ಬೋರ್ಡು ನೋಡಿದ್ರ, ರಾಜ್ಯ ಮಟ್ಟದ ಬೋರ್ಡ್ ನೋಡಿದ್ರ? ಅಲ್ಲ, GT ದೇವೇಗೌಡರ ಫೋಟೋ ಇದೆ ನೋಡಿದ್ರಲ್ಲ. ನಾವು JDS ಕೈ ಬಿಟ್ಟಿಲ್ಲ GT ದೇವೇಗೌಡರನ್ನ. ಇಲ್ಲಿ ನೋಡಿ ಇರ್ತವೆ ಅವೆಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ, ನಾನು ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಕು ನಿರ್ಧಾರ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ತಪ್ಪೇನಿದೆ? ಎಲ್ಲಣ್ಣ ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದ್ಮೇಲೆ ನೆಗ್ಲೆಕ್ಷನ್ ಎಲ್ಲಿಂದ ಬಂತು? ಯಾರಂತ ನಿನ್ನೆ ಮೊನ್ನೆ ಬಂದವರು? ಮತ್ತು ಇಷ್ಟು ವರ್ಷ ಇದ್ದವ್ರು ಮತ್ತು ಪಕ್ಷ ಕಟ್ಟಬೇಕಲ್ಲ. ಇಷ್ಟು ವರ್ಷ ಪಾರ್ಟಿಲಿ ಇದ್ದವರು ಪಕ್ಷ ಕಟ್ತೇವೆ ಅಂತ ಮುಂದೆ ಬಂದರೆ ನೆನ್ನೆ ಮೊನ್ನೆ ಬಂದವರೆಲ್ಲ ಅವ್ರು ಹಿಂದೆ ಕೂತ್ಕೋತಾರೆ. ಇಲ್ಲ, ನೆನ್ನೆ ಮೊನ್ನೆ ಬಂದವರೇ ಪಕ್ಷ ಕಟ್ಟಬೇಕು ಅಂತಾದಾಗ ಏನು ಮಾಡೋಕ್ಕಾಗಲ್ಲ, ಪಕ್ಷ ಉಳಿಬೇಕಲ್ಲ ಸರ್. ಪಕ್ಷ ಕಟ್ತೇವೆ ಅಷ್ಟೇ.